ಯುವ ನಾಯಕರಾದ ಶ್ರೀಮಾನ್ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಾರ್ಥ ವಹಿಸಿಕೊಂಡು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳ ಕೇಂದ್ರಗಳಲ್ಲಿ ಮೆಂಬರ್ಶಿಪ್ ಡ್ರಾ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಹಿರಿಯ ನಾಯಕರು ಆತ್ಮೀಯರಾದ ಎ ಮಂಜಣ್ಣ ಅವರು, ನಮ್ಮ ಜಿಲ್ಲೆಯ ಸ್ತಂಭ ರವಿ ಅಣ್ಣ ಅವರು, ಸಿಲ್ಗಟ್ಟೆ ಶಾಸಕರು, ಈ ಜಿಲ್ಲೆಯ ಅಧ್ಯಕ್ಷರಾದ ಮುಕ್ತ ಮುನಿಯಪ್ಪ ಅವರು, ಈ ತಾಲೂಕಿನ ಅಧ್ಯಕ್ಷರಾದ ಮುನಿರಾಜಣ್ಣ ಅವರು, ಮತ್ತು ನಿಷ್ಠಾವಂತ ಕಾರ್ಯಾಧ್ಯಕ್ಷರಾದ ಕೆ ಆರ್ ರೆಡ್ಡಿ ಅಣ್ಣ ಅವರು, ಮತ್ತು ನಮ್ಮ ಹಿರಿಯ ನಾಯಕರು, ಮಾಜಿ ಶಾಸಕರು ಚೌಡರೆಡ್ಡಿ ಅಣ್ಣ ಅವರು, ಪ್ರಭಾನಾರಾಯಣ ಅವರು, ಎಲ್ಲ ಅನೇಕ ನಾಯಕರು, ಮುಖಂಡರು ಮತ್ತು ಕಾರ್ಯಕರ್ತರು ಆಗಮಿಸಿದ್ದಾರೆ. ಇದು ಮುಖ್ಯವಾಗಿ ಉದ್ದೇಶ ಏನಂದರೆ ಮೆಂಬರ್ಶಿಪ್ ಅಂದರೆ ಡೈಜಿಟಲ್ ಸದಸ್ಯ ಮಾಡಬೇಕಂತೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ಇದರಲ್ಲಿ ನಂಬರ್ಗೆ ತಾವು ಡೈಲ್ ಮಾಡಿದ್ರೆ ಅದಕ್ಕೆ ನಿಮಗೆ OTP ಬರುತ್ತೆ. ಆ OTP ಬಂದ ತಕ್ಷಣ ತಮ್ಮದು ವಿಳಾಸ, ಹೆಸರು, ತಂದೆ ಹೆಸರು ಹಾಕಿದ್ರೆ, ನಿಮ್ಮ ಫೋಟೋ ಹಾಕಿದ್ರೆ ನಿಮಗೆ ಒಂದು ಐಡೆಂಟಿ ಕಾರ್ಡ್ ಥರ ಬರುತ್ತೆ, ನೀವು ಸದಸ್ಯರ ಹೋಗ್ಬಿಡ್ತೀರಾ. ಇದೆಲ್ಲ ಏನಕ್ಕೆ ಮಾಡಬೇಕಂದ್ರೆ ನಾವು ಬಂದು 2028 ಚುನಾವಣೆಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದು. ಆದರೆ 2028ವರೆಗೂ ನಾವು ಕಾಯೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಕಿತ್ತಾಟ ಮಾಡಿಕೊಂಡು ಇದು ಅವಧಿಗಿಂತ ಮುಂಚೆ ಎಲೆಕ್ಷನ್ ಆಗ್ಬೋದು. ಇದು 28ವರೆಗೆ ಕಾಯೋ ಅವಶ್ಯಕತೆ ಇರಲ್ಲ. ತಾವು ಎಲ್ಲ ನೋಡಿದ್ದೀರಾ, ಈ ಜಿಲ್ಲೆ ಫಸ್ಟು ಕೋಲಾರ ಜಿಲ್ಲೆ ಅಂತ ಇತ್ತು. ಶ್ರೀಮಾನ್ ಮಾಜಿ ಪ್ರಧಾನಿ ದೇವೇಗೌಡರು, ನನ್ನ ರಾಜ್ಯ ಗುರುಗಳು, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಜಿಲ್ಲೆಯಿಂದ 11ಕ್ಕೆ 11 ಶಾಸಕರು ಕೊಟ್ಟಿದ್ರು. ಅವ್ರು ಮಾಡಿದ್ದು ಅಭಿವೃದ್ಧಿ, ಅವ್ರು ಮಾಡಿದ್ದು ಕೆಲಸಗಳು, ಅದಕ್ಕೆ ಯಾರೂ ಸರಿಸಾಟಿನೇ ಇಲ್ಲ. ನಂತರ 2006ರಲ್ಲಿ ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೋಲಾರ ಜಿಲ್ಲೆಗೆ ಇದು ಮಾಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆ ಆಗಿ ಅವಳಿ ಜಿಲ್ಲೆಗಳು ಮಾಡಿದ್ರು. ಈ ಜಿಲ್ಲೆಗಳಾದಮೇಲೆ ತುಂಬ ಅಭಿವೃದ್ಧಿ ಆಗಿದೆ. ಇಲ್ಲಿ ಜಕ್ಕಲಮಡಿಗ ನೀರೆಲ್ಲ ಕುಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು ನಮ್ಮ ಕುಮಾರಣ್ಣ. ತಮಗೆಲ್ಲ ಗೊತ್ತಿದೆ. ನಮ್ಮ ಕುಮಾರಣ್ಣ ಇವತ್ತು ಕೇಂದ್ರ ಮಂತ್ರಿ ಆಗಿರಬಹುದು, ಆದರೆ ಅವ್ರಿಗೆ ಚಿಂತೆ ಇರೋದು ಕರ್ನಾಟಕದು. ಮೊನ್ನೆ ತಾವು ಒಂದು ಎಕ್ಸಾಂಪಲ್ ನೋಡಬೇಕಾದ್ರೆ 9,000 ಎಲೆಕ್ಟ್ರಿಕ್ ಬಸ್ಸುಗಳು ಹಾಕಿದ್ರು. ಟೋಟಲ್ 8 ರಾಷ್ಟ್ರಕ್ಕೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ 4,300 ಬಸ್ಸುಗಳು ತಂದವ್ರೆ. ಇಲ್ಲಿ ಭದ್ರಾವತಿಯಲ್ಲಿ ಕೆಟ್ಟೋಗಿರೋದು ಇದು, ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಎಲ್ಲೋದ್ರೂ ನಮ್ಮ ಕರ್ನಾಟಕದೇ ಚಿಂತೆ. ತಾವೆಲ್ಲ ದಯವಿಟ್ಟು ಸಂಘಟನೆ ಮಾಡಿ, ಸದಸ್ಯತ್ವ ಎಲ್ಲ ಜಾಸ್ತಿ ಮಾಡಿ, ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಾಗಿ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಈ ಜಿಲ್ಲೆಗೆ ದೇವೇಗೌಡರದ್ದು ಮತ್ತು ಕುಮಾರಣ್ಣದು ತುಂಬ ಇದು ಸಹಕಾರ ಆಗಿದೆ, ತುಂಬ ಋಣ ಇದೆ. ಆದರೆ ನಾವು ಋಣ ಇಲ್ಲಿವರೆಗೂ ತೀರ್ಸೋಕ್ಕಾಗಿಲ್ಲ. ನೋಡಿ, 5 ಕಡೆ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಸಿಲ್ಗಟ್ಟ, ಆದರೆ ಏಕಾಏಕ ಒಂದೇ ಒಂದು ಶಾಸಕರು ಮಾತ್ರ ಇದ್ದಾರೆ ನಮ್ಮದು. ನೆಕ್ಸ್ಟ್ 2028ರಲ್ಲಿ ದಯವಿಟ್ಟು ನೀವು 5ಕ್ಕೆ 5 ಕೊಡುಗೆ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ JDS, ಜೈ ನಾಯಕ್. ಡಾಕ್ಟರ್ ರೋಷನ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಸಾಕಷ್ಟು ಮುಖಂಡರು ವೇದಿಕೆಯಲ್ಲಿ ಮಾತನಾಡಲಿದ್ದಾರೆ. ಸಮಯ ಜಾಸ್ತಿ ಆಗಿದೆ. ಕಾರ್ಯಕರ್ತರ ಅಳಲು ಕೂಡ ನಮ್ಮ ಮನದಲ್ಲಿದೆ. ನಿಮ್ಮೆಲ್ಲರ ಕೇಂದ್ರ ಬಿಂದು ಆದಂಥ ನಿಖಿಲ್ ಅಣ್ಣವರು ಸಾಕಷ್ಟು ಜನಕ್ಕೆ ಕಾರ್ಯಕರ್ತರಿಗೆ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿದಾಗ ಕಾರ್ಯಕ್ರಮ ಇದೆ ಬನ್ನಿ ಅಂದಾಗ ಕೆಲವರು ನೋವಿಂದ ಮಾತಾಡಿದ್ರು. ಪಾಪ ಎಂಥ ಮನುಷ್ಯನ ಸೋಲಿಸ್ಬಿಟ್ರೆ ನಾವು ಇಂಥ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ, ಖುಷಿ ಆಗುತ್ತೆ, ನಾವು ಬರ್ತೀವಣ ಅಂತ ಬೇರೆ ಪಕ್ಷದವರು ಕೂಡ ದೂರವಾಣಿ ಕರೆ ಮಾಡಿ ಫೋನ್ ಮಾಡಿದ್ದಾರೆ ಅಂದರೆ ಅವರು ನಡವಳಿಕೆ ಗೊತ್ತಾಗುತ್ತೆ. 16ನೇ ಅಮೆರಿಕೆಗೆ ಅಧ್ಯಕ್ಷರಾಗಿದ್ದಂಥ ಅಬ್ರಹಾಂ ಲಿಂಕನ್ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಚುನಾವಣೆಗೆ ನಿಲ್ತಾರೆ. ಚುನಾವಣೆಗೆ ನಿಂತ ನಂತರ
ದೀನದಲಿತರು, ಬಡವರು, ಶ್ರಮಿಕರ ಪರವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ. ಅಬ್ರಹಾಮ ಲಿಂಕನ್ ಅವರು ಸುಮಾರು 7 ಚುನಾವಣೆಯಲ್ಲಿ ಸೋಲ್ತಾರೆ. 21 ವರ್ಷದಲ್ಲಿ ಚುನಾವಣೆಗೆ ನಿಂತಂಥ ಅಬ್ರಹಾಂ ಲಿಂಕನ್ ಅವರು 52ನೇ ವರ್ಷದಲ್ಲಿ 2ನೇ ಪ್ರಯತ್ನದಲ್ಲಿ ಹಲವಾರು ಚುನಾವಣೆಗಳನ್ನು ಸೋತ ನಂತರ ಹಲವಾರು ಚುನಾವಣೆಗಳನ್ನು ಸೋತು 52ನೇ ವಯಸ್ಸಿನಲ್ಲಿ ಅಮೆರಿಕದ ಅಧ್ಯಕ್ಷರಾದ ನಂತರ ಜಗತ್ತಿಗೆ ಹೆಸರುವಾಸಿ ಆಗ್ತಾರೆ. ಅವರು ನಿಖಿಲ